ಎಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಆಗಿರ್ತೀವಿ, ಈ ಇಕೋಸಿಸ್ಟಮ್ ಕೂಡ ಅಷ್ಟೇ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಆದಷ್ಟು ನಿಮ್ಮ ಕಣ್ಣು ಮತ್ತು ಕಿವಿ ಓಪನ್ ಆಗಿ ಇಟ್ಕೊಳ್ಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬರೀ ದುಡ್ಡಿರೋರಿಗೆ ಮಾತ್ರ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ತಪ್ಪು. ಇನ್ಫಾರ್ಮೇಷನ್ ಇಸ್ ಕಾಮನ್, ಎಜುಕೇಷನ್ ಇಸ್ ಕಾಮನ್ ಟು ಎವ್ರಿಬಡಿ. ನಾನು ಏನೇನು ಗೊತ್ತಿದೆ ನನ್ನ ಕೈಯಲ್ಲಿ ಆದಷ್ಟು ಇದ್ದರೆ ನಾನು ನಿಮಗೆ ಕೊಡ್ತೀನಿ, ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಬೇರೆಯವ್ರಿಗೆ ಅದನ್ನು ಶೇರ್ ಮಾಡ್ತಾ ಹೋಗಿ. ಅರ್ಬನ್ ಜಂಗಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಈ ಅರ್ಬನ್ ಜಂಗಲ್ ಅನ್ನೋ ಕಾನ್ಸೆಪ್ಟ್ ಏನಂದರೆ ಮನುಷ್ಯರ ಮಧ್ಯ ಸಿಕ್ಕಾಕೊಂಡಿರೋವಂಥ ಕಾಡು. ನಮ್ಮ ಮಧ್ಯ ಸೇರ್ಕೊಂಡಿರೋವಂಥ ಕಾಡಲ್ಲಿ ನಾವು ಹೋಗಿಲ್ಲ ಅಂತ ಅಂದರೆ ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋ ಅರಿವು ನಮಗೆ ಇರಲ್ಲ. ಜನರಿಗೆ ಗೊತ್ತಾಗಬೇಕು, ಇದರಿಂದ ನಮ್ಮನ್ನು ನಂಬ್ಕೊಂಡಿರೋವಂಥ ಕಾಡುಗಳು ಕೂಡ ಬದುಕಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ನಲ್ಲಿ ಈ ನೇಚರ್ ವಾಕ್ನ ಶುರು ಮಾಡಿತ್ತು. ಜನರು ಓಡಾಡ್ತಿದ್ದಂಗೆ ಈ ಕಾಡಲ್ಲಿ ಯಾರೋ ನೋಡ್ಕೊಳ್ಳೋರು ಇದ್ದಾರೆ ಅಂತ ಹೇಳಿ ಸ್ವಲ್ಪ ಕೆಟ್ಟ ಆಲೋಚನೆ ಇದ್ದರೂ ಕೂಡ ಜನರು ಇದನ್ನು ಅವ್ರ ಪಾಟಿಗೆ ಅದಕ್ಕೆ ಬಿಟ್ಟು ಹೋಗ್ತಾರೆ. ಸೊ ಸುಮಾರು 1.5 ಗಂಟೆಯಿಂದ 2 ಗಂಟೆ ಮ್ಯಾಕ್ಸಿಮಮ್ ನಿಮ್ಮನ್ನು ಈ ಜಾಗ ಕರ್ಕೊಂಡು ಹೋಗ್ತೀನಿ. ಸೊ ಈ ನೇಚರ್ನಲ್ಲಿ ಮನುಷ್ಯ ಒಬ್ಬ ಬಿಟ್ಟು ಸದ್ಯಕ್ಕೆ ಇನ್ನೆಲ್ಲ ಜೀವಿ ಕೂಡ ಯಾವುದೋ ಒಂದು ರೀತಿ ನೇಚರ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುತ್ತೆ. ಗೆದ್ದಲು ಅಂತ ಹೇಳಿ ಒಂದು ಹುಳ ಕಟ್ಟೋದು, ಟರ್ಮೈಟ್ಸ್ ಅಂತ ಹೇಳ್ತೀವಿ, ನೋಡೋಕ್ಕೆ ಇದೇ ಥರ ಇರುತ್ತೆ. ಬಟ್ ಸೈಂಟಿಫಿಕಲಿ ಅವರು ಜಿರಳೆ ಜಾತಿಗೆ ಸೇರ್ತಾರೆ. ಸೊ ಅದು ಕಟ್ಟುವಂಥ ಇದು ಅವ್ರಿಗೆ ಒಂದು ಮನೆ, ಕೋಟೆ ರೀತಿ ಅವ್ರಿಗೆ. ಬೇಸಿಕಲಿ ನೀವು ಇಲ್ಲಿ ಏನಾದರೂ ಒಂದು 5 ಅಡಿ 5.5 ಅಡಿ ಎತ್ತರ ನೋಡಿದ್ರಿ ಅಂತ ಅಂದರೆ ಇದು ಅದೇ ಥರ ಮಿರರ್ ಇರುತ್ತೆ ಒಳಗಡೆ. ಸೊ ಟೋಟಲ್ ಇದು ಒಂದು 11 ಫೀಟ್ ಇದೆ ಅಂತ ಅರ್ಥ. ಹುಳ ಆಡ್ತಾ ಇರುತ್ತೆ, ನೀವೆಲ್ಲ ಹೆಲಿಕಾಪ್ಟರ್ ಹುಳ ಅಂತ ಕರಿತೀರ ಯೂಶಲಿ. ಸೊ ಎಲ್ಲೆಲ್ಲಿ ನೀರಿರುತ್ತೆ ಅಲ್ಲೇ ತಮ್ಮ ಜೀವನ ಶುರು ಆಗುತ್ತೆ. ಅದಕ್ಕೆ ಸೇಮ್ ಸೊಳ್ಳೆ ಥರ ಮಸ್ಕಿಟೋ ಕಾನ್ಸೆಪ್ಟ್. ನೀರೊಳಗಡೆ ಮೊಟ್ಟೆ ಇಡುತ್ತೆ, ಅದು ಲಾರ್ವೆ ಆಗಿ ದೊಡ್ಡದಾಗಿ ಆಮೇಲೆ ಹಾರ್ಕೊಂಡು ಬರುತ್ತೆ. ಮತ್ತು ನೇಚರಲ್ಲಿ ನ್ಯಾಚುರಲ್ ಮಸ್ಕಿಟೋ ರಿಪಲೆಂಟ್ಸ್ ಅಂತ ಇವರೇ ಇರೋದು. ಅವರು ನೀರಿನ ಒಳಗಡೆ ಕೂಡ ಮಸ್ಕಿಟೋ ಲಾರ್ವೇಸನ್ನು ತಿಂದು ಖಾಲಿ ಮಾಡ್ತಾರೆ. ನೀರಿನ ಮೇಲ್ಭಾಗ ದೊಡ್ಡದಾದ ಮೇಲೂ ಕೂಡ ಫ್ಲೈಯಿಂಗಲ್ಲಿರೋ ಮಸ್ಕಿಟೋಸ್ನ ಹಂಟ್ ಮಾಡಿ ತಿಂತಾರೆ. ಸೊ ದೇ ಆರ್ ವೆರಿ ಗುಡ್ ಇನ್ ಹಂಟಿಂಗ್ ಮಸ್ಕಿಟೋಸ್. ಹೌದು. ನಿಮಗೆ ಗಂಧ ಬೇಕು ಅಂದರೆ ಮಿನಿಮಮ್ 70ರಿಂದ 150 ವರ್ಷ ಆಗಿರಬೇಕು ಏಜ್ ಆ ಮರಕ್ಕೆ. ಆ್ಯಂಡ್ ಆ ಗಂಧ ಸಿಗೋದು ಬರೀ ಬಾಟಮಲ್ಲಿ ಮಾತ್ರ, ರೂಟಲ್ಲಿ ಮಾತ್ರ. ಸೊ ಸಮ್ಮರ್ಸ್ ಅಂತ ಟೈಮಲ್ಲಿ, ಬೇಸಿಗೆಗಾಲದಲ್ಲಿ ನೀರಿಲ್ಲದೆ ಇರೋ ಟೈಮಲ್ಲಿ ಇಲ್ಲಿರೋ ನೀರಿನ ಒಂದು ವಾಟರ್ ಬಾಡೀಸ್ಗೆ ನೀರು ಕೊಡಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ನಲ್ಲಿ ಬೋರ್ವೆಲ್ನ ತೊಗೊಂಬಂದಿದ್ದು. ಸೊ ಈ ಯೂನಿವರ್ಸಿಟಿಯಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ರೇಣುಕಾ ಪ್ರಸಾದ್ ಅಂತ ಲೀಡ್ ಮಾಡ್ತಾಯಿದ್ರು ಅವರು. ಸೊ ಅವರು ಎಲ್ಲ ಜಿಯಾಲಜಿಕಲ್ ಕಾನ್ಸೆಪ್ಟ್ಸ್ನ ತೊಗೊಂಬಂದು ಫೈನಲಿ ಸೈಂಟಿಫಿಕಲಿ ಸರ್ಚ್ ಮಾಡಿ ಇದೇ ಪಾಯಿಂಟಲ್ಲಿ ನಮಗೆ ಬೋರ್ವೆಲ್ ತೆಗಿಬೇಕು, ಇಲ್ಲೇ ನಮಗೆ ಕರೆಕ್ಟಾಗಿ ನೀರು ಸಿಗುತ್ತೆ ಅಂತ ಹೇಳಿ ಪಾಯಿಂಟ್ ತೊಗೊಂಬಂದರು. ಇನ್ ದಿ ಎಂಡ್ ಅದು ಎಲ್ಲಿಗೆ ಬಂದು ರೀಚ್ ಆಯಿತು ಅಂತ ಅಂದರೆ ಹುತ್ತದ ಹತ್ರನೇ ಬಂದು ರೀಚ್ ಆಯಿತು. ಸೊ ಹುತ್ತಕ್ಕೂ ವಾಟರ್ಗೂ ಇರೋವಂಥ ಕನೆಕ್ಷನ್ ಅದು ನಾನು ಆಗಲೇ ಹೇಳಿದ್ದೆ. ಓಕೆ. ಸೊ ಬೆಂಗಳೂರಿಗೆ ಕರೆಂಟಾಗಿ ಸಿಗ್ತಾ ಇರೋವಂಥ ಒಂದು ಆಕ್ಸಿಜನ್ಸಲ್ಲಿ ಒನ್ ಆಫ್ ದ ಮೇನ್ ಕಾಂಟ್ರಿಬ್ಯೂಟರ್ ಈ ಜಾಗ ಅಂತ ಹೇಳ್ಬೋದು. ಒಂದು 10 ಲಕ್ಷ ಯೂನಿಟ್ ಆಫ್ ಆಕ್ಸಿಜನ್ನು ಈ ಒಂದು ಪರ್ಟಿಕ್ಯುಲರ್ ಜಾಗದಿಂದ ಬರುತ್ತೆ. ಮತ್ತು ಈ ಮೇಲ್ಗಡೆ ನೀವು ಗ್ರೀನ್ ಕಲರ್ ಒಂದು ಪದರ ಏನು ನೋಡ್ತಾ ಇದ್ದೀರಾ, ನೀವೆಲ್ಲ ಪಾಚಿ ಅಂತ ಏನು ಕರಿತೀರಾ, ಇದು ಒಂದು ಫ್ಲೋಟಿಂಗ್ ಪ್ಲ್ಯಾಂಟ್. ಇದು ತೇಲೋ ಅಂಥ ಗಿಡ. ಇದರ ರೂಟು ಕೆಳಗಡೆ ಬಿಟ್ಟಿರೋದಿಲ್ಲ, ಜಸ್ಟ್ ಮೇಲೆ ತೇಲ್ತಾ ಇರುತ್ತೆ. ಇದರ ಕೆಲಸನೇ ನೀರಲ್ಲಿರೋವಂಥ ನೈಟ್ರೋಜನ್ನ ಎಳ್ಕೊಳ್ಳೋದು. ನೇಚರು ತನ್ನ ವಾಟರ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋದು ಇದು. ಸೊ ಮಾನ್ಸೂನ್ಸ್ ಹತ್ತಿರ ಬರ್ತಿದ್ದಂಗೆ ನಿಮ್ಮ ಮನೆಗಳ ಹತ್ರ ನೀವು ಶಂಖದುಳ, ಎರೆಹುಳ ಮತ್ತು ಕೆಲವೊಂದು ಮಿಲಿಪೀಡ್ಸ್, ಸೆಂಟಿಪೀಡ್ಸ್ ಅಂತೆಲ್ಲ ಕರಿತೀವಿ. ಈ ಜೀವಿಗಳು ಹೊರಗೆ ಬರಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಕೆಲಸನೇ ಈ ನೆಲ ಇರೋವಂಥದ್ದನ್ನು ಕ್ಲೀನ್ ಮಾಡೋವಂಥದ್ದು, ನ್ಯಾಚುರಲ್ ಕ್ಲೀನರ್ಸ್ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ಹೊರಗೆ ಬರ್ತಾರೆ, ಆ ಎಲೆಗಳು ಮತ್ತು ಏನು ಮರಗಿಂದ ಬಿದ್ದಿದೆ ಅದನ್ನೆಲ್ಲ ತಿಂತಾರೆ. ಮತ್ತು ಅವ್ರು ಮಾಡೋವಂಥ ಪೂಪೇನಿರುತ್ತೆ ಅದು ನ್ಯೂಟ್ರಿಷನ್ ಆಗಿ ವಾಪಸ್ ಮರಕ್ಕೆ ಹೋಗುತ್ತೆ. ಸೊ ಮರಕ್ಕೆ ಮಾನ್ಸೂನ್ಸಲ್ಲಿ ಮಳೆ ಬಂದಾಗ ಅವ್ರಿಗೆ ನೀರು ಸಿಗುತ್ತೆ ಮತ್ತು ಮ್ಯಾನ್ಯೂರ್ ಕೂಡ ಸಿಗುತ್ತೆ. ವರ್ಚಸ್ವಿ ದಾರಸ್ ಅವರು, ಮಹಾರಾಜರ ಮೊಮ್ಮಗ ನೋಡಿ. ಈಸ್ ಫ್ಲಾಗಿಂಗ್. ವಿಚ್ ಕಾಮನ್ ಮ್ಯಾನ್ ವಿಲ್ ಡೂ ದಿಸ್?
ದಿಸ್ ಇಸ್ ದ ಸೆಟ್ಟಿಂಗ್ ಎನ್ ಎಕ್ಸಾಂಪಲ್ ಬೈ ಪ್ರಾಕ್ಟೀಸ್. ನಿನ್ನೆ ದಿವಸ ನಮ್ಮ ಸಂಜೆಯವರು ಇಲ್ಲಿ ನೂರಾರು ಜನರು ಇದರಲ್ಲಿ ವಾಕಿಂಗ್ ಮಾಡಿ ಇದನ್ನು ಉಳಿಸಬೇಕು.